ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅಂಕಣಕಾರರಾಗಲು ಲೋಕಜ್ಞಾನ, ವಿವಿಧ ಭಾಷೆಗಳ ಜ್ಞಾನ ಹಾಗೂ ಸಾಕಷ್ಟು ಸಿದ್ಧತೆಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಖ್ಯಾತ ಅಂಕಣಕಾರ ಎಆರ್ ಮಣಿಕಾಂತ್ ತಿಳಿಸಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯಿಂದ ಆಯೋಜಿಸಿದ್ದ ಉಪನ್ಯಾಸ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾದಾರ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಉದ್ಘಾಟನೆಯನ್ನ ಬಾಪೂಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕೆಎಂ ವೀರೇಶ್ ನೆರವೇರಿಸಿ ವೇದಿಕೆಯಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷೆ ದಯಾ ಪುತ್ತೂರ್ಕರ್ ಮಾತನಾಡಿದರೆ, ಅಧ್ಯಕ್ಷತೆಯನ್ನ ವೇದಿಕೆಯ ಅಧ್ಯಕ್ಷತೆ ಶಾರದಾ ಬಿ ಜಯರಾಮ್ ವಹಿಸಿಕೊಂಡಿದ್ದರು. ಖ್ಯಾತ ವಕೀಲರಾದ ರೆಹಮತ್ ಉಲ್ಲಾ, ಸತೀಶ್ ಕುಮಾರ್, ಜಯದೇವ್ ಮೂರ್ತಿ ಗೌರವ ಅತಿಥಿಗಳಾಗಿ ಭಾಗವಹಿಸಿದರು. ಕಾರ್ಯಕ್ರಮದ ಪ್ರಾರ್ಥನೆಯನ್ನ ಜ್ಯೋತಿ ಗಿರೀಶ್ ಮಾಡಿದರೆ, ಸ್ವಾಗತವನ್ನ ಶಾಂತಮ್ಮ ನಡೆಸಿಕೊಟ್ರು. ಶಿವಾನಂದ ಬಂಡೆಹಳ್ಳಿ ಸೊಗಸಾಗಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಗಾಯತ್ರಿ ಶಿವರಾಮ್, ಬಸವರಾಜ್ ಹರ್ತಿ, ಗೌರಮ್ಮ, ಹುಷಾರಾಣಿ, ತಿಪ್ಪಮ್ಮ, ಸುಮಾ, ರಾಜಶೇಖರ್, ಶಿವರುದ್ರಪ್ಪ ಪಂಡ್ರಳ್ಳಿ, ವೀರೇಶ್, ಪ್ರವೀಣ್ ಬೆಳಗೆರೆ, ಯತೀಶ್ ಎಂ ಸಿದ್ದಾಪುರ, ಕ್ಲಾಸಿಕ್ ಚಂದ್ರಶೇಖರ್, ವಿನಾಯಕ್, ಮಹೇಶ್ ಅಂಸದಾಸ, ಶ್ರುತಿ ದೀಕ್ಷಿತ್, ಸುಜಾತ ಪ್ರಾಣೇಶ್, ವೇದಮೂರ್ತಿ, ಶಶಿಕಲಾ ಕುಂಚಿಗನಾಳ್ ಸೇರಿದಂತೆ ಸಾಹಿತ್ಯಾಸಕ್ತರು ಮತ್ತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.